ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನು ಭಾಸ್ಕರ್. ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯವಾಗಿ ಸ್ವಾಗತ. ಸ್ನೇಹಿತರೆ, ನಾನು ಈ ಒಂದು ಯೂಟ್ಯೂಬ್ ವಿಡಿಯೋ ಹಾಕಿದ್ದೀನಿ, ಇದನ್ನು ಪ್ರತಿಯೊಬ್ಬರು ಕೂಡ ಕೊನೆ ತನಕ ನೋಡಿ ಈ ವಿಡಿಯೋನ, ಈ ಮೆಸೇಜನ್ನು. ಯಾಕೆಂದರೆ ಭಾಳಷ್ಟು ಜನರದ್ದು ಕಾಲ್ ಬರುತ್ತೆ, ಸರ್ ಏನು ಅಪ್ಡೇಟ್ ಇದೆ ಅಂತೇಳಿ. ಯಾಕಂದರೆ ಹಾಫ್ ನಾಲೆಜ್ ಈಸ್ ಡೇಂಜರ್ ಅಂತ ಹೇಳ್ತಾರೆ. ಪೂರ್ತಿ ಸರಿಯಾಗಿ ತಿಳ್ಕೊಂಡ್ರೆ ನಮಗೆ ಮತ್ತೆ ಕಾಲ್ ಮಾಡೋದು ಅಥವಾ ಮೆಸೇಜ್ ಮಾಡೋವಂಥ ಅವಶ್ಯಕತೆ ಇರಲ್ಲ. ಯಾಕೆಂದರೆ ಈಗ ಆನ್ ಪೇಸಿವ್ ಭಾಳ ಸಮೀಪದಲ್ಲಿದ್ದೀವಿ, ನಾವೆಲ್ರಿಗೂ ಗೊತ್ತಿರೋಂಥ ವಿಚಾರ. ನಿನ್ನೆ 360 ವೆಬಿನಾರ್ ಆಯಿತು. ಅದರಲ್ಲಿ ನಿನ್ನೆ ಸರ್ ಕೂಡ ಬಂದಿದ್ದರು. ಸರ್ ಬಂದವರೇ ಭಾಳ ಕಾನ್ಫಿಡೆಂಟ್ ಆಗಿದ್ದರು. ಅವ್ರು ಯಾವತ್ತೂ ಕೂಡ ಕಾನ್ಫಿಡೆಂಟ್ ಆಗಿರ್ತಾರೆ, ನಮಗೆಲ್ರಿಗೂ ಗೊತ್ತಿರುವಂಥ ವಿಚಾರ. ಸರ್ ಬಂದವರೇ, ನಾನು ಬೇಗನೆ ಬರ್ತಿದ್ದೆ, ಆದರೆ ಭಾಳ ಬಿಜಿ ಶೆಡ್ಯೂಲ್ ಇರುತ್ತೆ. ಜೊತೆಗೆ ನಾನು ಕೆಲವೊಂದು ಡೀಟೇಲ್ಸನ್ನು ತೊಗೊಳ್ತಾ ಇದ್ದೆ, ಲಾಗಿನ್ ಚೆಕ್ ಮಾಡ್ತಾ ಇರೋದು ಅಥವಾ ಲಾಗಿನ್ ಚೆಕ್ ಮಾಡೋದು, ಕೆಲವೊಂದು ಡೀಟೇಲ್ಸ್ ಬೇಕಾಗಿತ್ತು, ಅದನ್ನು ತೊಗೊಳ್ತಾ ಇದ್ದೆ. ಲಾಸ್ಟ್ ಟೈಮ್ ಅವ್ರು ನಮ್ಮ ಮುಂದೆ ಏನು ಹೇಳಿದರು, ಅವರು ಅದನ್ನು 100% ಅಚೀವ್ ಮಾಡಿದ್ದಾರೆ ಅನ್ನೋ ವಿಚಾರದಲ್ಲಿ ಸರ್ ನಿನ್ನೆ ಹೇಳಿದರು. ನಮ್ಮ ಆಲೋಚನೆಗಳಿಗಿಂತ ಅದು ಭಾಳ ಉತ್ತಮವಾಗಿದೆ. ನಮ್ಮ ಏನು ಥಿಂಕಿಂಗ್ ಇದೆ ಅದಕ್ಕಿಂತ ಜಾಸ್ತಿ ಬೆಟರ್ ಆಗಿದೆ. ನಾವು ಬೆಟರ್ ಸಿಚುವೇಷನ್ನಲ್ಲಿ ಇದ್ದೀವಿ ಮೊದಲಿಗಿಂತ. ಅಂದರೆ 8-9 ತಿಂಗಳ ಹಿಂದೆ ನಮಗೇನು ಬ್ಯಾಕ್ ಸ್ಟೆಪ್ ಆಗಿತ್ತು ಅದನ್ನು ನೋಡೋದಾದರೆ ಹಿಂದೆ ಹೋದರೆ ನಾವು ಇವಾಗ ನಾವು ಬಹಳ ಸಕ್ಸಸ್ ಆಗಿ ಮತ್ತು ಸೇಫ್ ಆಗಿದ್ದೀವಿ, ಸೆಕ್ಯೂರ್ ಆಗಿದ್ದೀವಿ ಅನ್ನೋ ವಿಚಾರದಲ್ಲಿ ಹೇಳಿದರು. ವಿ ಆರ್ ಆನ್ ದ ರೈಟ್ ಟ್ರ್ಯಾಕಲ್ಲಿದ್ದೀವಿ ಅನ್ನೋ ವಿಚಾರದಲ್ಲಿ ಅವರು ಹೇಳಿದರು. ಕೆಲವೊಂದು ನಾವು ಅಂದ್ಕೊಂಡಿದ್ದಕ್ಕಿಂತ ಮೊದಲೇ ಆಗಿದೆ. ಹಾಗಾಗಿ ಅವರ ಕಾನ್ಫಿಡೆಂಟ್ ಲೆವೆಲ್ ಏನಿದೆ ತುಂಬ ಜಾಸ್ತಿ ಆಗಿದೆ. ಜೊತೆಗೆ ಸರ್ ಹೇಳಿದರು, ಕಾನ್ಫಿಡೆಂಟ್ ಲೆವೆಲ್ ಜೊತೆಗೆ ಫ್ಯೂಚರ್ ನೋಡಿಕೊಂಡು, ನಮ್ಮ ಮುಂದಿನ ಫ್ಯೂಚರ್ ನೋಡಿಕೊಂಡು ಭಾಳ ಎಕ್ಸೈಟ್ಮೆಂಟ್ ಕೂಡ ಇದೆ. ಯಾಕೆಂದರೆ ಅವ್ರ ಹತ್ರ ಆ ಥರದ ಒಂದು ಟ್ಯಾಲೆಂಟ್ಗಳಿದ್ದಾವೆ ಈಗ ಅವರ ಟೀಮಲ್ಲೀಗ. ಲಾಸ್ಟ್ ಟೈಮ್ ಅವರು ಏನು ಹೇಳಿದಾಗೆ ಕೆಲವರ ಮೇಲೇನು ಟ್ರಸ್ಟ್ ಮಾಡಿದರು. ಆ ಟ್ರಸ್ಟನ್ನು ಅವರು ಉಳಿಸ್ಕೊಂಡಿಲ್ಲ. ಅವ್ರ ಜೊತೆ ಕೆಲಸ ನಾವು ಕೈಬಿಟ್ವಿ ಅನ್ನೋ ವಿಚಾರದಲ್ಲಿ ಅವರು ಹೇಳ್ತಾಯಿದ್ರು. ಇವಾಗ ಭಾಳ ಕ್ರಿಯೇಟಿವ್ ಮೈಂಡ್ ಜೊತೆ ಕೆಲಸ ನಡೀತಿದೆ. ಬಹಳ ಬೇಗ ನಾವು ಗೋಲ್ಸನ್ನು ಅಚೀವ್ ಮಾಡ್ತೀವಿ. ನಾವು ಮೊದಲೇ ಮಾಡಬೇಕು ಅಂದ್ಕೊಂಡಿದ್ವಿ ಅದನ್ನು ಇವಾಗ ನಾವು 100% ಅಚೀವ್ ಮಾಡ್ತೀವಿ ಅನ್ನೋ ವಿಚಾರದಲ್ಲಿ ಅವರು ಹೇಳ್ತಾಯಿದ್ರು. ಫೇಲ್ಯೂರ್ ಈಸ್ ನಾಟ್ ಎನ್ ಆಪ್ಷನ್ ಅಂತ ಅಂದಾಗೆ ನಾವು ಮಾಡಿ ತೋರಿಸಿದ್ದೀವಿ. ನಮ್ಮ ಡೇಟಾ ರಿಕವರಿ ಬಗ್ಗೆ ಹೇಳ್ತಾಯಿದ್ರು. ನಮ್ಮ ಡೇಟಾ 100% ರಿಕವರಿ ಆಗಿದ್ದೀವಿ. ನಮ್ಮ ಎಲ್ಲ ಬಿಸ್ನೆಸ್ ಬಚಾವ್ ಮಾಡಿದ್ವಿ. ನಾವು ಭಾಳ ಸ್ಟ್ರಾಂಗ್ ಆಗಿ ಕಮ್ಬ್ಯಾಕ್ ಮಾಡಿದ್ದೀವಿ. ನಾವು ಎಲ್ಲೂ ಓಡಿ ಹೋಗಿಲ್ಲ. ನಾವು ಮೊದಲಿಗಿಂತನೂ ಸ್ಟ್ರಾಂಗ್ ಆಗಿ ನಾವೇನು ವಾಪಸ್ ಬರ್ತಾಯಿದ್ದೀವಿ. ಜೊತೆಗೆ ಸರ್ ಏನು ಹೇಳಿದ್ದು, ಅವರು ಅಂದರೆ ಅವ್ರಿಗೆ ಅನಿಸ್ತಾ ಇತ್ತು, ಜನ ಏನು ಹೇಳ್ತಾರೆ ಅದನ್ನು ಮಾಡ್ತಾರೆ. ಆದರೆ ಹಾಗಿಲ್ಲ. ಅದನ್ನು ಅವರು ಕಂಪ್ನಿಯಲ್ಲಿ ಕೆಲವು ಜನ ವಿಷನ್ ಜೊತೆ ಇದ್ದರು, ಕೆಲವು ಜನ ಲಾಭಕ್ಕೋಸ್ಕರ ಮಾತ್ರ ಇದ್ದರು. ಅವರಿಂದ ಈ ಥರ ಎಲ್ಲ ಪ್ರಾಬ್ಲಮ್ ಆಯಿತು. ಅವ್ರ ಯೋಚನೆ ಏನಿತ್ತು ಅಂದರೆ ಲಾಭ ಮಾಡೋದೇ ಅವ್ರ ಯೋಚನೆ ಇತ್ತು ಕೆಲವ್ರದ್ದು. ಹಾಗಾಗಿ ಅವರು ಹಾಗೆ ತಿಳ್ಕೊಂಡಿರ್ಬೋದು ಅಂತ, ಅಥವಾ ಅವರು ಆ ರೀತಿ ವಿಚಾರ ಹೇಳಿರುವಂಥದ್ದು. ಎಲ್ಲವೂ ಕೂಡ ಇವಾಗ ಸರ್ಗೆ ಗೊತ್ತಾಗಿದೆ. ಸರಿಯಾಗಿ ಆ ರೈಟ್ ವೇನಲ್ಲಿ ಅದು ನಡೀತಾ ಇದೆ. ಇವಾಗೇನು ಟೀಮ್ ಇದೆ ಅದು ಭಾಳ ರೈಟ್ ಮೈಂಡೆಡ್ ಇದೆ, ಮತ್ತು ಕ್ರಿಯೇಟಿವ್ ಮೈಂಡೆಡ್ ಜೊತೆ ಇದೆ, ರೈಟ್ ಡೈರೆಕ್ಷನ್ ಇದೆ. ಹಾಗಾಗಿ ಅವರು ಸರಿಯಾಗಿ ವರ್ಕ್ ನಡೀತಾ ಇದೆ, ಸರಿಯಾಗಿ ಅದೆಲ್ಲವೂ ಕೂಡ ಇವಾಗ ನಡೀತಿದೆ ಅನ್ನೋ ವಿಚಾರದಲ್ಲಿ ಸರ್ ಹೇಳ್ತಾಯಿದ್ರು. ನಂತರ ಹೇಳಿದ್ದು ಲಾಗಿನ್ ಮತ್ತು ನೆಕ್ಸ್ಟ್ ಫೇಸ್ ಬಗ್ಗೆ ಮಾತಾಡಿದರು. ನಮಗೆ ಯಾವ ರೀತಿ ಲಾಗಿನ್ ಆಗಲಿಕ್ಕೆ ಕೊಡಬೇಕು ಅದ್ರ ಬಗ್ಗೆ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಬಾಕಿ ಎಲ್ಲ ರೆಡಿನೇ ಇದೆ. ಅವರು ಥಿಂಕ್ ಮಾಡ್ತಿರೋದು ಏನಪ್ಪ ಅಂತಂದರೆ, ಲಾಗಿನ್ ಕೊಡೋದು ಅಥವಾ ನೆಕ್ಸ್ಟ್ ಪೇಸ್ ಜೊತೆಗೆ ಕೊಡಬೇಕು ನಮ್ಮ ಅನ್ನೋದ್ರ ಬಗ್ಗೆ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಬ್ಯಾಕ್ ಆಫೀಸ್ನಲ್ಲಿ ಒಂದು ಸೋರ್ಸ್ ಏನಿದೆ ಅಲ್ಲಿ ನಾವು ಇನ್ಫಾರ್ಮೇಷನನ್ನು ಅಥವಾ ಕಮ್ಯುನಿಕೇಷನನ್ನು ಕಮ್ಯುನಿಕೇಷನ್ ಮಾಡ್ಬೋದು. ಹಾಗಾಗಿ ಅವರು ಅದ್ರ ಬಗ್ಗೆ ವಿಚಾರ ಮಾಡ್ತಾಯಿದ್ದಾರೆ. ಸರ್ ಬರುವ ವಾರ ಅಥವಾ 10 ಡೇಸ್ ಬಿಟ್ಟು ಅಥವಾ ಅಕ್ಟೋಬರ್ ಫಸ್ಟ್ ವೀಕ್ ಇರ್ಬೋದು, ಆ ಟೈಮ್ಗೆ ಸರಿಯಾಗಿ ನಮಗೆ ಇನ್ಫಾರ್ಮೇಷನ್ ಸಿಗಲಿದೆ. ಏನು ಇನ್ಫಾರ್ಮೇಷನ್ ಸಿಗುತ್ತೆ ಅದು ಭಾಳ ಕ್ರೂಷಿಯಲ್ ಇನ್ಫಾರ್ಮೇಷನ್ ಆಗಿರುತ್ತೆ. ಅದರ ಬಗ್ಗೆ ನಮಗೆ
ಸೂಕ್ಷ್ಮವಾಗಿ ಗಮನ ಹರಿಸಬೇಕಾಗುತ್ತೆ ನಾವು. ನಮ್ಮ ಗಮನ ಹರಿಸೋದ್ರ ಜೊತೆಗೆ ಆ್ಯಕ್ಷನ್ ತೊಗೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋ ವಿಚಾರದಲ್ಲಿ ಅವರು ಎಸ್ ಸರ್ ಹೇಳ್ತಾಯಿದ್ರು. ಯಾಕೆಂದರೆ ಇನ್ಫಾರ್ಮೇಷನ್ ಏನಿದೆ ಅದು ಕರೆಕ್ಟಾಗಿ ಎಲ್ರಿಗೂ ಸಿಗಬೇಕು, ನಮ್ಮ ಫೌಂಡರ್ಸ್ಗೂ ಸಿಗಬೇಕು ಅನ್ನೋ ವಿಚಾರದಲ್ಲಿ ಅವರು ಹೇಳ್ತಾಯಿದ್ರು. ಎಸ್ ಸರ್, ನೆಕ್ಸ್ಟ್ ಫೇಸ್ ಏನಿದೆ ಅದರ ಬಗ್ಗೆ ಲೀಡರ್ಸ್ ಜೊತೆನೂ ಡಿಸ್ಕಸ್ ಮಾಡಲಿಕ್ಕೆ ಅವರು ನೋಡ್ತಾ ಇದ್ದಾರೆ. ಅದನ್ನು ಯಾವ ಥರ ತೊಗೊಂಡು ಹೋಗಬೇಕು, ಅದು ಒಂದು ಸಿನಾರಿಯೋ ಏನಿದೆ ಅದನ್ನು ರೀಓಪನ್ ಮಾಡಿ ನೆಕ್ಸ್ಟ್ ಪೇಸ್ಗೆ ಕೊಡಬೇಕು, ಅಥವಾ ರೀಓಪನ್ ಆದಮೇಲೆ ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಪೇಸ್ಗೆ ಕೊಡಬೇಕು, ಅದನ್ನು ಅವರು ಲೀಡರ್ಸ್ ಜೊತೆ ಡಿಸ್ಕಸ್ ಮಾಡಿ ನಮ್ಮ ಜೊತೆ ಪಾಯಿಂಟ್ ಆಫ್ ವ್ಯೂವನ್ನು ಇಡೋರಿದ್ದಾರೆ. ಯಾಕಂತಂದರೆ ಎಲ್ಲವನ್ನೂ ಅದೇ ವೇನಲ್ಲಿ ತೊಗೊಂಡು ಹೋಗ್ಬೋದು, ಯಾಕಂದರೆ ಒಂದು ಕರೆಕ್ಟಾದ ರೀತಿಯಲ್ಲಿ ಅದನ್ನು ತೊಗೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಅವರು ಭಾಳ ಲೀಡರ್ಸ್ ಜೊತೆಗೆ ಡಿಸ್ಕಸ್ ಮಾಡ್ತೀವಿ ಅನ್ನೋ ವಿಚಾರದಲ್ಲಿ ಅವರು ಮಾತಾಡ್ತಾಯಿದ್ರು. ಇಲ್ಲಿ ರೀಓಪನ್ ಮಾಡಿ ನೆಕ್ಸ್ಟ್ ಪೇಜ್ಗೆ ಹೋದರೆ ವೆಬ್ಸೈಟು ಒಂದೇ ಸರಿ ರಶ್ ಆಗುತ್ತೆ. ಯಾಕಂದರೆ ಈಗ ಒಂದು ಸರಿ ಲಾಗಿನ್ ಕೊಟ್ಟಾಗ ವೆಬ್ಸೈಟ್ ಒಂದೇ ಸರಿ ರಶ್ ಆಗೋದ್ರಿಂದ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಮತ್ತು ಮೇಲೆ ಕೆಳಗೆ ಆಗ್ಬೋದು. ಹಾಗಾಗಿ ಇಲ್ಲಿ ಎಲ್ಲವನ್ನು ಚೆಕ್ ಮಾಡಿ ಮಾಡೋದ್ರಿಂದ ಅದು ಬೆಟರ್ ವೇ ಅನಿಸುತ್ತೆ, ಅದು ಬೆಟರ್ ವೇನಲ್ಲಿ ನಡೆಯುತ್ತೆ ಅನಿಸುತ್ತೆ, ಆ ರೀತಿಯಲ್ಲಿ ಅವರು ಹೇಳ್ತಾಯಿದ್ರು. ಸೊ ಹಾಗಾಗಿ ಈ ಒಂದು ಪೀರಿಯಡನ್ನು ಕ್ರೂಷಿಯಲ್ ಪೀರಿಯಡ್ ಅಂತ ನಾವು ಕರೆದಿದ್ದು. ಯಾಕೆಂದರೆ ನಾವು ನ್ಯೂ ಹೈಟ್ಸ್ಗೆ ನಾವೇನು ಹೋಗ್ತಾ ಇದ್ದೀವಿ, ನೆಕ್ಸ್ಟ್ ಏನು ಫೇಸ್ಗೆ ನಾವು ಹೋಗ್ತಾ ಇದ್ದೀವಿ, ಇಲ್ಲಿಂದ ನಾವು ನಮ್ಮ ಅಚೀವ್ಮೆಂಟ್ನ ದಾರಿ ಏನಿದೆ ಅದು ಕೂಡ ಶುರುವಾಗುತ್ತೆ ಅನ್ಬೋದು. ನಮಗೆ ನೆಕ್ಸ್ಟ್ ಫೇಸ್ ಏನು ಇನ್ಫಾರ್ಮೇಷನ್ ಸಿಗುತ್ತೆ, ಜೊತೆಗೆ ನಮ್ಮ ಇಂಟರ್ಫೇಸ್ ಕೂಡ ನಮಗೆ ಸಿಗುತ್ತೆ, ನೋಡ್ಲಿಕ್ಕೆ ಸಿಗುತ್ತೆ. ನಮ್ಮ ಕೆಲವೊಂದು ಡಿಜಿಟಲ್ ಪ್ರಾಡಕ್ಟ್ಗಳು ಕೂಡ ನಮಗೆ ಅವೆಲ್ಲ ನಮ್ಮ ಎದುರುಗಡೆ ಸಿಗುತ್ತೆ ನೋಡಲಿಕ್ಕೆ ಅನ್ನೋ ವಿಚಾರದಲ್ಲಿ ಎಸ್ ಸರ್ ಹೇಳ್ತಾಯಿದ್ರು. ಎಸ್ ಸರ್ ಏನು ಫೋಕಸ್ ಏನಿದೆ ಅದು ಸೈಟು ಬಗ್ಸ್ ಫ್ರೀ ಇರಬೇಕು, ಯಾವುದೇ ಬಗ್ಸ್ ಇರಬಾರ್ದು. ನೆಕ್ಸ್ಟ್ ಫೇಸ್ ಏನಿದೆ ಅದು ಕೂಡ ಬಗ್ಸ್ ಫ್ರೀ ಇರಬೇಕು ಅನ್ನೋದು, ಮತ್ತು ಸ್ಮೂತಾಗಿ ಎಲ್ಲವೂ ಕೂಡ ರನ್ ಆಗಬೇಕು ಅನ್ನೋದು ಎಸ್ ಸರ್ ಅವರ ಫೋಕಸ್ಸು. ಹಾಗಾಗಿ ಅವರು ಲೀಡರ್ಸ್ ಜೊತೆ ಡಿಸ್ಕಸ್ ಮಾಡಬೇಕು ಅಂತ ಹೇಳಿರುವಂಥದ್ದು. ಬರುವಂಥ ದಿನದಲ್ಲಿ ಇನ್ಫಾರ್ಮೇಷನ್ ಏನು ಕೊಡ್ತಾರೆ ಅದು ಭಾಳ ಕ್ರೂಷಿಯಲ್ ಆಗಿರುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ ಕೂಡ ನಮ್ಮೆಲ್ಲರಿಗೂ ಕೂಡ. ನಾವೆಲ್ಲ ಒಂದು ಅಕ್ಯುರಸಿ ಬಗ್ಗೆ ಏನು ಮಾತಾಡ್ತಾ ಇದ್ದೀವಿ ಅದನ್ನು ಕಂಪನಿ 100% ಅಕ್ಯುರೇಟಾಗಿ ಅದನ್ನು ಮಾಡ್ತಾಯಿದೆ. ಅದನ್ನು ಟೈಮ್ ಟು ಟೈಮ್ ಚೆಕ್ಕು ಕೂಡ ನಡೀತಾ ಇದೆ. ಇವಾಗೆಲ್ಲವೂ ಕೂಡ ಸರಿಯಾಗಿದೆ ಅನ್ನೋ ವಿಚಾರದಲ್ಲಿ ಅವರು ಹೇಳ್ತಾಯಿದ್ರು. ಹಾಗಾಗಿ ಆ್ಯಸ್ ಸರ್ ಕೂಡ ಅವರಿಗೂ ಕೂಡ ಗೊತ್ತಿದೆ ಏನು ಡಿಲೇ ಆಗಿದೆ, ಅದು ಒಂದು ದೊಡ್ಡ ಮೇಜರ್ ಬ್ರೇಕ್ ಡೌನ್ ಆಗಿದೆ ನಮಗೆ ಅಂತ ಹೇಳ್ಬೋದು. ಯಾಕೆಂದರೆ ಕೆಲವೊಂದು ಜನರಿಂದ ಇದೆಲ್ಲ ಆಗೋಯ್ತು, ಡಿಲೇ ಆಯಿತು, ಅದನ್ನು ಸರಿ ಮಾಡಿ ಆಯಿತು ಕೂಡ, ಅದನ್ನು ನಾವು ಸರಿ ಮಾಡಿದ್ವಿ. ನಾವೀಗ ರೈಟ್ ಡೈರೆಕ್ಷನ್ನಲ್ಲಿದ್ದೀವಿ. ಇನ್ನೇನು ನಾವು ರಾಕೆಟ್ ಹಾರಿಸುವಂಥ ಟೈಮ್ನಲ್ಲಿ ಇವೆಲ್ಲ ಒಂದು ಅಡ್ಡ ಬಂದು ಅವನ್ನೆಲ್ಲವನ್ನು ಕೂಡ ಸರಿಪಡಿಸಿದ್ವಿ ಅನ್ನೋ ವಿಚಾರದಲ್ಲಿ ಎಸ್ ಸರ್ ಮಾತಾಡ್ತಾಯಿದ್ರು. ನೆಕ್ಸ್ಟು ಇನ್ನೇನು ನಾವು ಕೆಲವೇ ಕ್ಷಣದಲ್ಲಿ, ಅಂದರೆ ಕೆಲವೇ ದಿನ ಅನ್ಬೋದು ಅಥವಾ ಕ್ಷಣ ಅನ್ಬೋದು, ಲಾಗಿನ್ ನೆಕ್ಸ್ಟ್ ಸ್ಟಾರ್ಟ್ ಕೂಡ ಆಗುತ್ತೆ. ನಾವು ಆ್ಯಪಲ್ ಮತ್ತು ಕಮಿಷನ್ಗೆ ವೇಟ್ ಮಾಡ್ತಾ ಇದ್ದೀವಿ. ಎಸ್ ಸರ್ ಕೂಡ ಅದನ್ನೇ ಬಯಸ್ತಾ ಇದ್ದಾರೆ. ಬಿಸ್ನೆಸ್ ಸ್ಟಾರ್ಟ್ ಆಗಿ ಮುಂದುವರಿಲಿ, ನಮಗೆಲ್ಲ ಹಣ ಬರುವಂತಾಗಲಿ, ಪ್ರತಿಯೊಬ್ಬರಿಗೂ ಕೂಡ ಇನ್ಕಮ್ ಬರುವಂತಾಗಲಿ ಅನ್ನೋದೇ ಆ್ಯಸ್ ಸರ್ ಮತ್ತು ಅವರ ಫ್ಯಾಮಿಲಿಗೂ ಕೂಡ ಅವ್ರದ್ದು ಅಭಿಲಾಷೆ ಕೂಡ. ಯಾಕಂದರೆ ಅದನ್ನು ಒಂದು ವೆಬಿನಾರ್ನಲ್ಲಿ ಕೂಡ ಆ್ಯಸ್ ಸರ್ ಅದನ್ನು ಹೇಳಿದ್ದಾರೆ. ಆ್ಯಶ್ ಅವರು ಇವೆಲ್ಲ ವಿಚಾರದ ಬಗ್ಗೆ ಭಾಳ ಸೂಕ್ಷ್ಮವಾಗಿ ಗಮನ ಹರಿಸ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಆ್ಯಶ್ ಅವ್ರು ಹೇಳಿದ್ದೇನಪ್ಪ ಅಂತಂದರೆ 2018ರಿಂದ ಇಲ್ಲಿವರೆಗೆ ಏನು ಸಿನಾರಿಯೋ ಇತ್ತು, ಇಲ್ಲಿವರೆಗಿನ ಏನು ಜರ್ನಿ ಇತ್ತು, ಅದು ಒಂದು ಎಕ್ಸೆಲ್ ಶೀಟ್ನಿಂದ ಹಿಡ್ಕೊಂಡು ಇವಾಗ ಒಂದು ದೊಡ್ಡ ಬಿಸ್ನೆಸ್ ಆಗಿ ಅದು ಕನ್ವರ್ಟ್ ಆಗಿದೆ. ಅದು ಭಾಳ ದೊಡ್ಡದಾಗಿದೆ, ವರ್ಲ್ಡ್ ವೈಡ್ ಅದು ಬೆಳೀತಾ ಇದೆ. ಡಿಫ್ರೆಂಟ್ ಕಂಟ್ರಿನಲ್ಲಿ ಅದು ಹೋಯಿತು. ಮೊದಲಿಗೆ ನಾವು ಒಂದು ಎಕ್ಸೆಲ್ ಶೀಟ್ನಿಂದ ಶುರು ಮಾಡಿದ್ವಿ, ಆಮೇಲೆ ವೆಬಿನಾರ್ ಸ್ಟಾರ್ಟ್ ಮಾಡಿದ್ವಿ. ಆನಂತರ ಇವತ್ತು ಜಗತ್ತಿನ ಮೂಲೆಯಿಂದ ಜನ ಬಂದು ಜಾಯ್ನ್ ಆದರು, ನಮ್ಮ ಜೊತೆ ಪಾರ್ಟ್ನರ್ ಆದರು, ಅಸೋಸಿಯೇಟ್ ಆದರು. ಜೊತೆಗೆ ನಮ್ಮ ಒಂದು ಏನು ಟೀಮ್ ಇದೆ, ಆ ಕ್ರಿಯೇಟಿವ್ ಟೀಮ್ ಇದೆ, ಜೊತೆಗೆ ಟ್ಯಾಲೆಂಟೆಡ್ ಜನ ನಮ್ಮ ಜೊತೆಗೆ ಬಂದರು. ನಾನು ಹೇಗೆ ಆಲೋಚನೆ ಮಾಡ್ತೀನಿ ಅದೇ ರೀತಿ ಆಲೋಚನೆ ಮಾಡುವಂಥ ಜನನೂ ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಹಾಗಾಗಿ ನಮ್ಮ ಮೇಲೆ ನೀವು 100% ಭರವಸೆ ಇಡಿ. ನಾವು 100% ಅಲ್ಲ 1000% ನಾವು ಸಕ್ಸೀಡ್ ಆಗೇ ಆಗ್ತೀವಿ. ನಾವೆಲ್ಲ ಒಂದು ಹೊಸ ಎತ್ತರದ ಕಡೆ, ಅಂದರೆ ಒಂದು ನ್ಯೂ ಹೈಟ್ಸ್ ಕಡೆ ನಾವು ಮುಂದುವರಿತಿದ್ದೀವಿ.
ನಮ್ಮ ಏನು ಗ್ರಾಫ್ ಏನಿದೆ ಅದು ಹೈ ಲೆವೆಲ್ನಲ್ಲೇ ಹೋಗ್ತಾ ಇದೆ ಬಿಟ್ಟರೆ ಅದು ಯಾವತ್ತೂ ಕೂಡ ಕೆಳಗಿಳಿಯಲ್ಲ ವಿಚಾರದಲ್ಲಿ ಆ್ಯಸ್ ಸರ್ ಹೇಳಿದರು. ಸೊ ಆ್ಯಸ್ ತಮ್ಮ ಏನು ಟೀಮ್ ಇದೆ ಅವ್ರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆ ಟಚ್ಚಲ್ಲಿದ್ದಾರೆ, ಜೊತೆಗೆ ಅವ್ರನ್ನ ಭಾಳ ಅಚ್ಚುಕಟ್ಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಕ್ಲೋಸ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಎಲ್ಲವೂ ಸರಿಯಾದ ವೇನಲ್ಲಿ, ರೈಟ್ ಟ್ರ್ಯಾಕ್ನಲ್ಲಿ, ರೈಟ್ ಪರ್ಸನ್ಗಳ ಜೊತೆ, ರೈಟ್ ಟ್ಯಾಲೆಂಟೆಡ್ ಜನರ ಜೊತೆ ಇದೆ. ಹಾಗಾಗಿ ಎಲ್ಲವೂ ಕೂಡ ಸಕ್ಸಸ್ಫುಲ್ ಆಗೇ ಆಗುತ್ತೆ. ನಮಗೂ ಕೂಡ ಭರವಸೆ ಇದೆ ಆ್ಯಸ್ ಸರ್ ಮೇಲೆ, ಇದರಿಂದ ನಾವು ಸಕ್ಸಸ್ ಆಗೇ ಆಗ್ತೀವಿ ಅಂತೇಳಿ. ಸೊ ಸ್ನೇಹಿತರೆ, ಇದರಲ್ಲಿ ಒಂದು ಕನ್ಕ್ಲೂಷನ್ ಏನಪ್ಪ ಅಂತಂದರೆ, ಈಗ ಎಲ್ಲವೂ ರೆಡಿ ಇದೆ, ಎಲ್ಲವೂ ಕೂಡ ರೆಡಿ ಇದ್ದಂಥ ಸಂದರ್ಭದಲ್ಲಿ ನಮಗೆ ಏನು ಮಧ್ಯದಲ್ಲಿ ಏನಾದರೂ ಒಂದು ಹರ್ಡಲ್ಸ್ಗಳು ಬಂದಿದ್ವು, ಅವನ್ನೆಲ್ಲವನ್ನು ಕೂಡ ಈಗ ದಾಟಿಬಿಟ್ಟು ಎಲ್ಲವನ್ನು ಸರಿ ಮಾಡಿಕೊಂಡು ನಾವೀಗೇನು ಉಡಾವಣೆ ಮಾಡಲಿಕ್ಕೆ ನಾವೇನು ರೆಡಿ ಇದ್ದೀವಿ. ಹಾಗಾಗಿ ಇನ್ನು ಕೆಲವೇ ದಿವಸದಲ್ಲಿ ಇವೆಲ್ಲವೂ ಕೂಡ ಸರಿಪಡಿಸ್ಕೊಂಡು ಅದನ್ನು ಒಂದು ಉತ್ತಮವಾದಂಥ ರೀತಿಯಲ್ಲಿ ತಗೊಂಡೋಗ್ಲಿಕ್ಕೆ ಆ್ಯಸ್ ಸರ್ ನಮ್ಮ ಜೊತೆಗೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಷ್ಟು ದಿನ ನಾವೇನು ಪೇಷನ್ಸಿಂದ ಕಾದಿದ್ವಿ, ಖಂಡಿತ ನಮಗೆಲ್ರಿಗೂ ಭಾಳ ಪೇಷನ್ಸ್ ಇದೆ ಅಂತಲೇ ಹೇಳಬೇಕು. ಯಾಕಂದರೆ ಭಾಳಷ್ಟು ಜನ ಈ ಒಂದು ಆನ್ ಪೇಸಿವ್ನ ನಂಬಿಕೊಂಡು ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಇಷ್ಟೆಲ್ಲ ಈಗ ನಾವು ಒಂದು ಮನೆಗೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಮನೆ ಕಟ್ತಾ ಇದ್ದೀವಿ, ಹೊಸ ಮನೆ ಕಟ್ತಾ ಇದ್ದೀವಿ, ಅದಕ್ಕೆ ಫೈನಲ್ ಟಚಪ್ ಅಂತ ಏನು ಹೇಳ್ತೀವಿ, ಸುಣ್ಣ ಬಣ್ಣ ಏನೆಲ್ಲ ಬಳಿದು ಇನ್ನೇನು ತಳಿರು ತೋರಣಗಳಿಂದ ಸಿಂಗಾರ ಮಾಡಿ ಅದನ್ನು ಏನು ನಾವು ಉಡಾವಣೆ ಮಾಡಲಿಕ್ಕೆ ಅಂದರೆ ಗೃಹ ಪ್ರವೇಶ ಮಾಡಲಿಕ್ಕೆ ರೆಡಿ ಇದ್ದೀವಿಲ್ಲ, ಹಾಗೆ ಇದು ಒಂದು ರೆಡಿ ಆಗ್ತಾಯಿದೆ. ಆ ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಅಲ್ಲಿವರೆಗೆ ನಾವು ಒಂದು ಪೇಷನ್ಸಿಂದ ಇರೋಣ ಅಂತ ಹೇಳ್ತಾ, ಸ್ನೇಹಿತರೆ, ಇದಾಗಿತ್ತು ನಿನ್ನೆ ಒಂದು 360 ವೆಬಿನಾರ್ನ ಅಪ್ಡೇಟ್ಸು. ಸೊ ಹಾಗಾಗಿ ಎಲ್ಲರೂ ಕೂಡ ಪಾಸಿಟಿವ್ ಆಗಿರಿ, ಯಾರು ಕೂಡ ಇಲ್ಲಿ ನೆಗೆಟಿವ್ ಆಗುವಂಥ ಒಂದು ಅಂಶನೂ ಕೂಡ ಇಲ್ಲ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಬರೋ ತನಕ ನಾವೆಲ್ಲರೂ ಕಾಯಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.